ಸಿಲಿಂಡರ್ ಸಮಸ್ಯೆ ಕೇಂದ್ರದ ವಿರುದ್ಧ ಡಿಕೆ ಕಿಡಿ. ಕೇಂದ್ರ ಸರ್ಕಾರದ ತಪ್ಪುಗಳು ಜನರಿಗೆ ಸಂಕಷ್ಟಗಳನ್ನು ತಂದಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ತಪ್ಪುಗಳು ಜನರಿಗೆ ಸಂಕಷ್ಟವನ್ನ ತಂದೊಡ್ಡಿವೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಸಿಲಿಂಡರ್ ಬೆಲೆ 60 ರೂಪಾಯಿ ಹೆಚ್ಚಿಸಿದೆ. ಬೆಲೆ ಏರಿಕೆ ನಿಯಂತ್ರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಿಲ್ಲ. ನಗರ ಪ್ರದೇಶದವರು ಸೌದೆ ಎಲ್ಲಿಂದ ತರಬೇಕು? ನಮ್ಮ ಯೋಜನೆಗಳು ಜನರಿಗೆ ಸಹಾಯ ಆಗ್ತಿವೆ. ಜನರ ಆರ್ಥಿಕ ಪರಿಸ್ಥಿತಿ ಹತೋಟಿಗೆ ಗ್ಯಾರಂಟಿ ತಂದ್ವಿ. ಕೇಂದ್ರದಿಂದಾಗಿ ಬೆಲೆ ಏರಿಕೆಯಿಂದಾಗಿ ಈಗ ಜನ ನರಳುತ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ ಸಮಸ್ಯೆ, ಇದಕ್ಕೆ ಕೇಂದ್ರವೇ ಕಾರಣ ಅಂತ ಈಗ ಕಿಡಿಕಾರ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಮಾಡುವಂತಹ ತಪ್ಪುಗಳಿಂದ ಈಗ ಜನ ಅನುಭವಿಸ್ತಾ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ. ಇನ್ನು ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ. ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡೋದಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಸ್ಗಳು ಸಿಗ್ತಿಲ್ಲ. ನಾವು ಮಾಡಿದಂತಹ ಯೋಜನೆಗಳು ಸಾಕಷ್ಟು ರೀತಿಯಲ್ಲಿ ಜನರಿಗೆ ಹೆಲ್ಪ್ ಆದವು. ಆದರೆ ಕೇಂದ್ರ ಸರ್ಕಾರದ ಈ ನಡೆ, ಇದನ್ನ ವಿರೋಧಿಸ್ತೇವೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂತಲೇ ನಾವು ಗ್ಯಾರಂಟಿ ಯೋಜನೆಗಳನ್ನ ತಂದಿವಿ. ಕೇಂದ್ರದಿಂದಾಗಿ ಬೆಲೆ ಏರಿಕೆಯಿಂದ ಜನ ನರಳುತ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇವತ್ತು ಈ ದೇಶದಲ್ಲಿ ಜನರು ಯಾವ ರೀತಿ ನರಳುತ್ತಾ ಇದ್ದಾರೆ, ಬೆಲೆ ಏರಿಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಅನೇಕ ತಪ್ಪುಗಳು, ಬೇರೆ ಯುದ್ಧಗಳ ನೆಪದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ, ನಮ್ಮ ರಾಷ್ಟ್ರೀಯ ಅನೇಕ ಹೊರದೇಶಗಳ ಪಾಲಿಸಿಗಳ ಮಧ್ಯದಲ್ಲಿ ಯಾವ ರೀತಿ ನಡುತ್ತಾ ಇದ್ದೀವಿ, ಇದನ್ನೆಲ್ಲ ಸಾಮಾನ್ಯ ಜನರ ಬದುಕಿನಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಈ ಮಾಧ್ಯಮ ಗೋಷ್ಠಿಯನ್ನು ನಾವು ಕಂಡಿದ್ದೇವೆ. ಇದಾದ್ಮೇಲೆ ನಾನು ಸುದ್ದಿವಾರ ಸಾಹೇಬರು ದಾವಣಗೆರೆ, ಅದಾದ್ಮೇಲೆ ನಾಳೆ ಬಾಗಲಕೋಟೆ ಪ್ರವಾಸವನ್ನು ನಾವು ಮಾಡಿಕೊಂಡಿದ್ದೇವೆ. ಈಗ ಉಜ್ವಲ ಹೋಯಿತು, ಸೌದೆ ಯೋಜನೆ ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟೆಲ್ಗಳು ಯಾವ ರೀತಿ ಬಂದಾಗ್ತಾ ಇದೆ, ಹಿಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವ್ ಉಪಯೋಗಿಸಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಇದೆಲ್ಲ ಕೂಡ ಈಗಾಗಲೇ ಒಂದು 15 ದಿನದಿಂದಲೇ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಕೂಡ 10% ಜಾಸ್ತಿ ಆಗ್ತಾ ಇದೆ. ಬೇರೆ ಇಷ್ಟು ದಿನ ಆಗ್ತಿರುತ್ತದೆ. ಸೊ ಸೌದೆ ಭಾಗ್ಯ ಕೂಡ ಈಗ ಕೊಟ್ಟಿದ್ದಾರೆ. ಸೌದೆ ಎಲ್ಲಿಂದ ತರೋದು ವಿಧಿನೇ ಇಲ್ಲ, ಆ ಪರಿಸ್ಥಿತಿ ಇವತ್ತು ಬಂದಿದೆ. 60 ರೂಪಾಯಿಗಿಂತ ಗ್ಯಾಸ್ ಸಿಲಿಂಡರ್ ಇವತ್ತು 115 ರೂಪಾಯಿ ಆಗಿದೆ. ಇನ್ನ ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ. ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ನಾವೇನಾದ್ರು ಕೆಲವು ಅನಿವಾರ್ಯತೆಯಿಂದ ನಾವುಗಳು ತೀರ್ಮಾನ ಮಾಡಿದಾಗ ಟಿಕೆಟ್ ಟಿಪ್ಪಣಿಗಳು ಯಾವ ರೀತಿ ಆಗ್ತಿತ್ತು ಅಂತ ಕೂಡ ತಮಗೆ ಗೊತ್ತಿದೆ. ಸೊ ಈಗ ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದಕ್ಕೆ ನಾವು ಬಹಳ ಮುಂದಾಲೋಚನೆ ಇಟ್ಕೊಂಡು ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ನಡಿಗೆ ಮಾಡಿದಾಗ, ಯಾತ್ರೆ ಮಾಡಿದಾಗ, ನಮ್ಮ ಚುನಾವಣಾ ಸಂದರ್ಭದಲ್ಲಿ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಹತೋಟಿಗೆ ತರಬೇಕು ಅಂತ ಹೇಳಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ಬದುಕಿನಲ್ಲಿ ನಾವು ಕೂಡ ಪಾಲ್ಗೊಂಡಾಗಿ ಅವರಿಗೆ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂತೇಳಿ
ಈ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡ್ರು. ಇವತ್ತು ಈ ದೇಶದಲ್ಲಿ ಜನರು ಯಾವ ರೀತಿ ನರಳುತ್ತಾ ಇದ್ದಾರೆ, ಬೆಲೆ ಏರಿಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಅನೇಕ ತಪ್ಪುಗಳು, ಬೇರೆ ಯುದ್ಧಗಳ ನೆಪದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ, ನಮ್ಮ ರಾಷ್ಟ್ರೀಯ ಅನೇಕ ಹೊರದೇಶಗಳ ಪಾಲಿಸಿಗಳ ಮಧ್ಯದಲ್ಲಿ ಯಾವ ರೀತಿ ನಡುತ್ತಾ ಇದ್ದೀವಿ, ಇದನ್ನೆಲ್ಲ ಸಾಮಾನ್ಯ ಜನರ ಬದುಕಿನಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಈ ಮಾಧ್ಯಮಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇದಾದ್ಮೇಲೆ ನಾನು ಸುಜ್ಜಿವಾರ ಸಾಹೇಬರು ದಾವಣಗೆರೆ, ಅದಾದ್ಮೇಲೆ ನಾಳೆ ಬಾಗಲಕೋಟೆ ಪ್ರವಾಸವನ್ನು ನಾವು ಮಾಡಿಕೊಂಡಿದ್ದೇವೆ. ಈಗ ಉಜ್ವಲ ಹೋಯಿತು, ಸೌದೆ ಯೋಜನೆ ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟೆಲ್ಗಳು ಯಾವ ರೀತಿ ಬಂದಾಗ್ತಾ ಇದೆ, ಹಿಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವ್ ಉಪಯೋಗಿಸಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಇದೆಲ್ಲ ಕೂಡ ಈಗಾಗಲೇ ಒಂದು 15 ದಿನದಿಂದಲೇ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಕೂಡ 10% ಜಾಸ್ತಿ ಆಗ್ತಾ ಇದೆ, ಬೇರೆ ಇಷ್ಟು ದಿನ ಆಗ್ತಿರುತ್ತದೆ. ಸೊ ಸೌದೆ ಭಾಗ್ಯ ಕೂಡ ಈಗ ಕೊಟ್ಟಿದ್ದಾರೆ. ಸೌದೆ ಎಲ್ಲಿಂದ ತರೋದು ವಿಧಿನೇ ಇಲ್ಲ, ಆ ಪರಿಸ್ಥಿತಿ ಇವತ್ತು ಬಂದಿದೆ. 60 ರೂಪಾಯಿಗಿಂತ ಗ್ಯಾಸ್ ಸಿಲಿಂಡರ್ ಇವತ್ತು 115 ರೂಪಾಯಿ ಆಗಿದೆ. ಇನ್ನ ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ, ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ನಾವೇನಾದ್ರು ಕೆಲವು ಅನಿವಾರ್ಯತೆಯಿಂದ ನಾವುಗಳು ತೀರ್ಮಾನ ಮಾಡಿದಾಗ ಟಿಕೆಟ್ ಟಿಪ್ಪಣಿಗಳು ಯಾವ ರೀತಿ ಆಗ್ತದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.